LIC of India presents Union Budget 2025, co-presented by Sensodyne, co-powered by SBI, the banker to every Indian, LIC Housing Finance Limited, associate sponsored by KCC Limited, Ambuja Cement. ಇಡೀ ದೇಶವೇ ಎದುರು ನೋಡ್ತಾ ಇದ್ದ ಕೇಂದ್ರ ಸರ್ಕಾರದ ಬಜೆಟ್ ಕೊನೆಗೂ ಮಂಡನೆಯಾಗಿದೆ. ಇದು ಮೋದಿ 3.0 ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಆಗಿದ್ದು 4 ಕ್ಷೇತ್ರಗಳನ್ನು ಗುರಿಯಾಗಿಸಿಟ್ಟುಕೊಂಡು ಪ್ರಧಾನಿ ಮೋದಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ದಾರೆ. ಅದರಲ್ಲೂ ಮಧ್ಯಮ ವರ್ಗ ವೇತನದಾರರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಹೊಸ ತೆರಿಗೆ ಪದ್ಧತಿಗೆ ಎಲ್ಲರನ್ನ ಸೆಳೆಯೋದಕ್ಕೆ ತೆರಿಗೆ ಪದ್ಧತಿಯಲ್ಲಿ ಭಾರಿ ಬದಲಾವಣೆ ಮಾಡಿದ್ದಾರೆ. ಮಧ್ಯಮ ವರ್ಗ ವೇತನದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. 12,75,000 ರೂಪಾಯಿವರೆಗೂ ಯಾವುದೇ ತೆರಿಗೆ ಇಲ್ಲ. ಹೊಸ ತೆರಿಗೆ ಪದ್ಧತಿಯಲ್ಲಿ ಭಾರಿ ಬದಲಾವಣೆ, ಸಂಬಳದಾರರು ರಿಲೀಫ್. ಇಡೀ ದೇಶದ ಮಧ್ಯಮ ವರ್ಗ ವೇತನದಾರರು ಜನಸಾಮಾನ್ಯರು ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನಿರೀಕ್ಷೆಯಂತೆ ತೆರಿಗೆಯಲ್ಲಿ ಭಾರಿ ಬದಲಾವಣೆಯಾಗಿದೆ. ಈಗಾಗಲೇ 2 ರೀತಿಯ ತೆರಿಗೆ ಪದ್ಧತಿಗಳಿವೆ, ಹಳೆ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿ. ಈ ಬಾರಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಹೊಸ ತೆರಿಗೆ ಪದ್ಧತಿಗೆ ಪರಿಷ್ಕರಣೆ ಮಾಡಿದೆ. ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡಿರುವವರಿಗೆ 12 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಫ್ರೀ ಮಾಡಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಥಾಸ್ಥಿತಿ ಕಾಪಾಡಿಕೊಂಡಿದ್ದು ಒಟ್ಟು 12,75,000 ರೂಪಾಯಿವರೆಗೂ ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಈ ಮೂಲಕ ತಿಂಗಳಿಗೆ 1 ಲಕ್ಷ ಸಂಬಳ ಬಂದರೂ ವೇತನದಾರರು ತೆರಿಗೆ ಚಿಂತೆಯಿಂದ ದೂರವಿರಬಹುದು. Now happy to announce that there will be no income tax payable up to income of 12 lakh rupees. 12 ಲಕ್ಷದವರೆಗೂ ಯಾವುದೇ ತೆರಿಗೆ ಪಾವತಿಸುವಂತಿಲ್ಲ ಅಂತ ಘೋಷಣೆಯಾಗ್ತಿದ್ದಂತೆ ಆಡಳಿತ ಪಕ್ಷದ ಸದಸ್ಯರು ಮೋದಿ ಅಂತ ಘೋಷಣೆ ಕೂಗಿದ್ರು, ಮೇಜು ಕೊಟ್ಟಿ ಸ್ವಾಗತಿಸಿದ್ರು. ಹೊಸ ತೆರಿಗೆ ಪದ್ಧತಿಯಲ್ಲಿ ವಾರ್ಷಿಕ 12 ಲಕ್ಷ ಸ್ಯಾಲರಿ ಬಂದರೂ ತೆರಿಗೆ ಇಲ್ಲ ಅಂದಿರೋ ಕೇಂದ್ರ ಸರ್ಕಾರ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾಯಿಸಿದೆ. 4 ಲಕ್ಷದ ವೇತನದವರೆಗೂ ತೆರಿಗೆ ವಿನಾಯಿತಿ ನೀಡಿರೋ ಸರ್ಕಾರ 4 ಲಕ್ಷದಿಂದ 8 ಲಕ್ಷದವರೆಗೂ 5% ತೆರಿಗೆ ಹಾಕಲಾಗಿದೆ. ಹಾಗೆ 8 ರಿಂದ 12 ಲಕ್ಷದವರೆಗೂ 10%, 12 ರಿಂದ 16 ಲಕ್ಷದವರೆಗೂ 15%, 16 ರಿಂದ 20 ಲಕ್ಷದವರೆಗೂ 20% ತೆರಿಗೆ ವಿಧಿಸಲಾಗುತ್ತೆ. ಹಾಗೆ 20 ಲಕ್ಷದಿಂದ 24 ಲಕ್ಷದವರೆಗಿನ ಆದಾಯಕ್ಕೆ 25% ತೆರಿಗೆ, 24 ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ 30% ತೆರಿಗೆ ವಿಧಿಸಲಾಗಿದೆ. 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. To tax 12,75,000 ದಾಟಿದ್ರೆ ಈ ಸ್ಲ್ಯಾಬ್ಗಳು ಅನ್ವಯ. ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡಿರೋ ವೇತನದಾರರು 12,75,000 ರೂಪಾಯಿಗಿಂತ 1 ರೂಪಾಯಿ ವೇತನ ಹೆಚ್ಚಾದ್ರೂ ಅಂಥವರು 4 ಲಕ್ಷದಿಂದ ತೆರಿಗೆಯನ್ನ ಪಾವತಿಸಬೇಕಾಗುತ್ತೆ. ಸದ್ಯಕ್ಕಂತೂ ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೂ ವೇತನ ಬಂದ್ರೂ ತೆರಿಗೆ ಟೆನ್ಷನ್ನಿಂದ ದೂರ ಇರಬಹುದು. ಹಾಗಾದ್ರೆ ಇಂದಿನ ಘೋಷಣೆಯಿಂದ ಎಷ್ಟು ಟ್ಯಾಕ್ಸ್ ಉಳಿತಾಯವಾಗುತ್ತೆ ಅಂತ ನೋಡೋದಾದ್ರೆ 12 ಲಕ್ಷದವರೆಗಿನ ಆದಾಯಕ್ಕೆ 80,000ದಷ್ಟು ಟ್ಯಾಕ್ಸ್ ಬೆನಿಫಿಟ್ ಸಿಗಲಿದೆ. ಹಾಗೆ 18 ಲಕ್ಷ ಆದಾಯಕ್ಕೆ 70,000, 25 ಲಕ್ಷದ ರೂಪಾಯಿವರೆಗಿನ ಆದಾಯಕ್ಕೆ 1.25 ಲಕ್ಷ ರೂಪಾಯಿ ಉಳಿತಾಯವಾಗಲಿದೆ. ಇನ್ನುಳಿದಂತೆ ಟಿಡಿಎಸ್ ಮತ್ತು ಟಿಸಿಎಸ್ ತೆರಿಗೆಯಲ್ಲಿ ಕೆಲ ಬದಲಾವಣೆ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ 50,000ದಿಂದ 1 ಲಕ್ಷದವರೆಗೂ ಟಿಡಿಎಸ್ ವಿನಾಯಿತಿ ನೀಡಲಾಗಿದೆ. ಬಾಡಿಗೆ ಮೇಲಿನ ಟಿಡಿಎಸ್ ಮಿತಿಯನ್ನ 2,40,000ದಿಂದ 6 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಬಡವ, ಮಹಿಳೆ, ರೈತ, ಯುವಕರ ಕಲ್ಯಾಣಾಭಿವೃದ್ಧಿಗೆ ಕೇಂದ್ರದಿಂದ ಒತ್ತು. ಕೃಷಿ, ಕೈಗಾರಿಕೆ, ರಫ್ತು, ಹೂಡಿಕೆಗೆ ಬೂಸ್ಟ್. ಜನರ ಮನಗೆದ್ರ ನಿರ್ಮಲಾ. ಇನ್ನು ಇಂದಿನ ಬಜೆಟ್ನಲ್ಲಿ ಬಡವ ಮತ್ತು ಮಹಿಳೆ, ರೈತ ಮತ್ತು ಯುವಕರ ಕಲ್ಯಾಣಾಭಿವೃದ್ಧಿಗೆ ಒತ್ತು ನೀಡಲಾಗಿದೆ.
ಕೃಷಿ ಕ್ಷೇತ್ರದ ಉತ್ತೇಜನ, ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿ, ರಫ್ತು ಮತ್ತು ಹೂಡಿಕೆಗೆ ಬೂಸ್ಟ್ ನೀಡಲಾಗಿದೆ. ಹೂಡಿಕೆಗೆ ಜನರನ್ನ ಆಕರ್ಷಿಸಲು ಆದ್ಯತೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.